ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಇವ್ರು ಏನಿರ್ತಾರಲ್ಲ, ಹೋಗಮ್ಮ ಹೂನಾರ ತೊಗೊಂಬನ್ನಿ ಅಂತ ಹೇಳ್ತಾರೆ. ಸರಿ ಅಂತ ಒಬ್ರು ಹಾರ ತರಕ್ಕೆ ಹೋದಾಗ ಆವಾಗ ಸಾವಿತ್ರಿ ಇದ್ದು, ಅದಕ್ಕೆ ನೀವು ನೋಡಿರೋ ವರನ ಕಳಕ್ಕಿಂತ ದಗಲ್ಬಾಜಿ ಕಳ ಎದ್ದು ಕಾಣಿಸ್ತು. ಏಕೆ ನೀನು ನೋಡಿರೋ ವರ ಸೆಟ್ ಆಗಿಲ್ಲ ಅಂತ, ನಾನು ನೋಡಿರೋ ವರಗೆ ನೀನು ಈ ಥರ ಏನಾದರೆ ನಮಗೇನು ಮದುವೆ ಆದರೆ ಸಾಕು, ನಮಗೆ ಸಿಕ್ಕರೆ ಸಾಕಂತ ಈಶ್ವರಿ ಮತ್ತು ಈಶ್ವರಿ ಮಗಳು ದಿಗ್ತಾ ಇರ್ತಾರೆ. ಒಂದು ಕಡೆ ಸಾವಿತ್ರಿ ಅವ್ರ ಮಾವ ಕರಿತಾನೆ, ಬಾವ ಇಲ್ಲಿ ಅಂತಂದು ಸನ್ನೆ ಮಾಡಿ, ಏನವ್ವ ನೀನು ನೋಡಿದೆ ಮದುವೆ ನಿಂದಿರ್ತೈತಿ, ಮಗನ ಕರ್ಕೊಂಬಂದೆ, ನಾನು ನೋಡಿದೆ ಕರ್ಕೊಂಬಂದೆ. ಅಲ್ಲಣ್ಣ, ಬಸ್ನಲ್ಲಿ ಸೀಟ್ ಹಿಡ್ಕೊಂಡು ಕುಂತಿರೋರು ಕಂಡಕ್ಟ್ರ್ ವಿಸಿಲ್ ಕಾಕಿ ಹಾಕೊಂಡಿರೋ ಕಂಡಕ್ಟ್ರ್ ವಿಸಿಲ್ ಊದಿದ ಮೇಲೆ ಅಲ್ವಾ ಇಳಿದು ಹೋಗೋದು, ಅವಾಗೆಲ್ಲ ಇನ್ನೊಬ್ಬನು ಬಂದು ಕುಂದ್ರೋದು ಅಂತಾರೆ. ಏನವ್ವ ಹೇಳ್ತಾರೆ, ಸದ್ಯಕ್ಕೆ ಇಷ್ಟೇ ಹಣ ಹೇಳೋದು, ಇಷ್ಟೇ ಮಾವ, ಜಾಸ್ತಿ ಹೇಳಂಗಿಲ್ಲ ಅಂತಂದೆ. ಅದಾದಮೇಲೆ ಸೀಟ್ ಸಿಗ್ತೈತಲ್ಲ ಅವಾಗ ಕುಂದ್ರೋದು ನಿನ್ನ ಮಗ ಅಂತ. ಏನೇನೋ ಹೇಳ್ತಾ ಇದೆಯಲ್ವ, ಸದ್ಯಕ್ಕೆ ಇಷ್ಟೇ ಹೇಳೋದಮ್ಮ, ಇದಕ್ಕಿಂತ ಜಾಸ್ತಿ ಹೇಳಂಗಿಲ್ಲ, ಒಟ್ಟು ಹೆಂಗಿದ್ರು ನಿನ್ನ ಮಗ ನಮ್ಮ ಅಣ್ಣನ ಮುಂದೆ ನೀನು ದೇವರಾಗ್ಬಿಡ್ತೀಯ, ನಿನ್ನ ಮಗ ಸೈಡ್ ಕ್ಯಾರೆಕ್ಟರ್ ಇರೋನು ಹೀರೋ ಆಗ್ಬಿಡ್ತಾನ ಅಂತೇಳಿ ಹೇಳಿದಾಗ ಮೊದ್ಲಿಂಗಾಗಿ ನಾಚಿಕೆ, ನೋಡವ ನನ್ನ ಮಗ ಎಷ್ಟೊಂದು ನಾಚಿಕೆ, ಮದುವೆ ಅಂದ್ಕೊಳ್ಳಿ ಅಲ್ಲೆಲ್ಲ ಕಂಡ್ಲು ಹುಡುಗಿಯರಿಗೆ ಸಿಗ್ತಾ ಇಲ್ಲ ಅನ್ನೋ ಈ ಕಾಲದಲ್ಲಿ ಡೈರೆಕ್ಟ್ ಏನು ಸಿಗ್ಬಿಟ್ಟಾಳಲ್ಲ ಅಂತೆಲ್ಲ ಹೇಳ್ತಾ, ಈ ಕಡೆ ವರನ ಕರ್ಕೊಂಬರ್ರಿ ಅಂದರೆ ವರನ ಕರ್ಕೊಂಬಂದು ಕಲ್ಯಾಣ ಮಂಟಪದಲ್ಲಿ ಕೂಡಿಸ್ತಾರೆ. ಕಲ್ಯಾಣ ಮಂಟಪದಲ್ಲಿ ಕೂಡಿಸಿದಾಗ ಆವಾಗ ಹೋಗಿ ವಧು ಕರ್ಕೊಂಬರ್ರಿ ಅಂತ, ಹಾಂ ಸರಿ ಅಂತ ಚಿತ್ರಾಜು ಈಶ್ವರಿ ಇಬ್ಬರು ಹೋಗ್ತಾರೆ. ಅಕ್ಕ ಅವರು ಪುರೋಹಿತರು ಹೇಳಿದ್ರು, ಐನವ್ರು ಹೇಳಿದ್ರು, ನೀನು ಸುಮ್ಮನೆ ಇದೆಯಲ್ಲ ಅಕ್ಕ ಅಂತಂದರೆ, ಇದ್ರೆ ಅಲ್ವಾ ಕರ್ಕೊಂಬರೋದು ಅಂತ. ಏನಕ್ಕ ಹೇಳ್ತಾ ಇದ್ದೀನಿ ಅಂದರೆ, ನೀನೇ ಬರ್ತಾ ದಾರಿಯಲ್ಲಿ ಇಷ್ಟೆಲ್ಲ ಆಗೈತಿ ಅಂತೆಲ್ಲ ಹೇಳ್ತಾರೆ. ಇಷ್ಟೆಲ್ಲ ಆದರೂ ಒಂದು ಮಾತು ಹೇಳಿದಂತ. ಆಮೇಲೆ ಗೋವಿಂದ ಅಲ್ಲಿ ಬಂದು ನಿಂತಿರ್ತಾನೆ. ಗೋವಿಂದ ನೋಡಿ ಗೋವಿಂದ ಹೋಗೋಣ ನೋಡೋಣ ಏನು ಅಂತ ಎಲ್ಲರೂ ಈಶ್ವರಿ ಮತ್ತು ಅವರೆಲ್ಲ ಬಂದು ಕೇಳಿದಾಗ, ಇಲ್ಲ ಈ ಊರಲ್ಲಿರೋ 4 ಪೆಟ್ರೋಲ್ ಬಂಕಲ್ಲೇ ನಮ್ಮ ಗಾಡಿ ಎಲ್ಲೂ ಪಾಸ್ ಆಗಿಲ್ಲಂತೆ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮ್ ಒಳಗೆ ಶಿವರಾಮೇಗೌಡ ಬಂದು ಏನಂತ ಜೋರು ಹರಿಸ್ಬೇಡ್ರಿ ನೀವು, ಕಣ್ಮಣಿ ಇನ್ನೂ ಬಂದಿಲ್ಲ. ಅದೇ ಟೈಮಿಗೆ ಅವರು ಇಲ್ಲಿ ಕಾರ್ನಾಗ ಹೋಗ್ತಾ ಇರ್ತಾರೆ. ಕಾರ್ನಾಗ ಎಲ್ಲರೂ ಏನು ಅಂತ ಅದು ಮೊದಲಿಂದ ನವೀನ್ ತಂದೆ ಬಂದು ಕೇಳಿದಾಗ, ಇಲ್ಲ ನಮ್ಮ ಮಗಳು ಮೇಕಪ್ಗೆ ಹೋಗಿ ಇನ್ನೂ ಬಂದಿಲ್ಲ ಅಂತಲ್ಲ. ಸರಿ ಹುಡುಕಿದ್ರೆ ಆಯ್ತಂತ ಈ ಕಡೆ ಇವ್ರನ್ನ ವಿದ್ಯಾ ಫಾಲೋ ಮಾಡ್ತಾ ಇರ್ತಾಳೆ. ಆ ಕಡೆ ಗೋವಿಂದ ಮತ್ತು ಅವ್ರ ಕಡೆ ಎಲ್ಲರೂ ಭದ್ರಾ ಅವರೆಲ್ಲರೂ ಆ ಕಡೆಯಿಂದ ಹುಡುಕ್ತಾ ಇರ್ತಾರೆ. ಆ ಕಡೆಯಿಂದ ಎಲ್ಲರೂ ಹುಡುಕ್ತಾ ಇರ್ಬೇಕು. ಒಬ್ಬರು 2 ವೀಲರಲ್ಲಿ ಹೋಗ್ತಾರೆ, ಒಬ್ಬರು ಕಾರಲ್ಲಿ ಹೋಗ್ತಾರೆ, ಇವ್ರು ಕಾರೊಳಗೆ, ವಿದ್ಯಾ ಆಟೋ ಒಳಗೆ, ಒಟ್ಟು ಚೇಸ್ ಮಾಡ್ದೇ ಇರ್ತಾರೆ. ಇವ್ರು ಒಂದು ರೂಟಲ್ಲಿ ಹೋಗಿರ್ತಾರೆ, ವಿದ್ಯಾ ಮತ್ತು ಕಣ್ಮಣಿ ಅವರು ಇವ್ರು ಒಂದು ರೂಟೊಳಗೆ ಹೋಗಿರ್ತಾರೆ. ಶಿವರಾಮೇಗೌಡ ತುಂಬ ಬೇಜಾರಾಗ್ಬಿಡ್ತಾನೆ. ಇಲ್ಲಿ ಮೊದ್ಲಿಂಗ ಬಂದಿರ್ತಾನೆ. ಮೊದ್ಲಿಂಗಾಗ ಫೋನ್ ಮಾಡ್ತಾರೆ ಅವ್ರ ಫ್ರೆಂಡು, ಚಂಪಿ ಇಲ್ಲಿ ಬಾರಿ, ಏನದು ಎಲ್ಲರೂ ಗಾಬರಿ ಆಗಿರಂತೆ. ಅಯ್ಯೋ ಕಣ್ಮಣಿ ಇನ್ನೂ ಬಂದಿಲ್ಲ ಕಣಮ್ಮ ಅಂತೆಲ್ಲ ಹೇಳಿದ್ವಿ. ಏನು ಅಮ್ಮಮ್ಮ ಮೆಲ್ಲಗೆ ಮಾತಾಡಿ ಎಲ್ಲರೂ ಕೇಳಿಸ್ಕೊತಾರ ಅಂತಾರೆ. ಸರಿ ಇರಲಿ ಬಿಡ್ಕಣೆ, ಇದೇನಿದು ಅಂತೆಲ್ಲ ಹೇಳಿ ಅಮ್ಮಮ್ಮ ಕೋಪ ಮಾಡ್ಕೊತ, ಸರಿ ಅಮ್ಮಮ್ಮ ನೋಡೋಣ ಅಂತೆಲ್ಲ ಹೇಳ್ದೆ. ಆವಾಗ ಪ್ರತಿಯೊಬ್ಬರು ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರೂ ಇವ್ರ ಹೆಸರೇನು ಚಿತ್ರ, ಅವರೆಲ್ಲ ಫೋನ್ ಮಾಡಿ ಟ್ರೈ ಮಾಡ್ತಾನೆ ಇರ್ತಾರೆ. ಈ ಕಡೆಯಿಂದ ನವೀನ್ಗೆ ಫೋನ್ ಮಾಡೋದು. ನವೀನ್ಗೆ ಎಲ್ಲೂ ತಪ್ಪಿಸ್ಕೊಳ್ಳಲು ಬೇಗ ಪೊಲೀಸರು ಅಲ್ಲಿ ಬಂದು ನಿನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲ ಕಣ್ಲು, ಹೆಂಗೋ ನಮ್ಮ ಮಾವ ಮಿನಿಸ್ಟ್ರ್ ಆಗಿರೋದಕ್ಕೆ ಈ ಮದುವೆ ಆಗಿರೋದೇ, ನಮ್ಮ ಮಾವ ನನ್ನ ಬಚಾವ್ ಮಾಡಿಬಿಡ್ತಾನೆ, ನನಗೆ ಇದೊಂದೇ ದಾರಿ, ನಾನು ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮ್ಗೆ ಈ ಕಡೆಯಿಂದ ಇವರು ಒಂದು ಕಾರೊಳಗೆ ಹೋಗಿರ್ತಾರೆ. ಗೋವಿಂದು ಮತ್ತು ಅವರು ಫ್ಯಾನ್ ಫಾಲೋವರ್ಸು ಅವರು ಇವರು ಎಲ್ಲ ಪಾರ್ಟಿ ಕಾರ್ಯಕರ್ತರು ಅವರು ಇವರು ಎಲ್ಲರೂ ಹೋಗ್ತಾ ಇರಬೇಕು. ಈ ಕಡೆ ರಾಕಿ ಇದ್ದು ಕಣ್ಮಣಿಯಿಂದ ಕರ್ಕೊಂಬಂದು ದೇವಸ್ಥಾನ ಹತ್ರ ಬಂದುಬಿಡ್ತಾನೆ. ಯಾರನ್ನ ಬರೋದೇ ಇದ್ದಾರಪ್ಪ, ಯಾರಿಲ್ಲ ಅಂತಂದರೆ, ಲೇಟ್ ಆಯ್ತಂದರೆ ಓಸಿ ದಾರಿಯಲ್ಲಿ ತೊಂದರೆ ಆಯ್ತು ಅಂತೆಲ್ಲ ಹೇಳ್ತಾ, ಈ ಕಡೆ ವಿದ್ಯಾನೂ ಬರ್ತಾರೆ. ಹಾರ ತೊಗೊಳ್ಳಿಪ್ಪ, ಹಾರ ಹಾಕ್ಕೊಳ್ಳಿ ಅಂತ ಹಾರ ಹಾಕ್ಕೊತಾ ಇರ್ತಾರೆ. ಹಾರ ಹಾಕ್ಕೊಂಡು ವಿದ್ಯಾ ತುಂಬ ಗಾಬರಿಯಿಂದ ನೋಡ್ತಾ ಇರ್ತಾ, ತೊಗೊಳಪ್ಪ ತಾಳಿ ಕಟ್ಟು ಅಂತೆಲ್ಲ ಹೇಳ್ತಾರೆ. ತಾಳಿ ಕಟ್ಟು ಅಂತೆಲ್ಲ ಹೇಳಿದಾಗ ಈ ಕಡೆ ಗೋವಿಂದ ಅವ್ರ ಕಾರ್ನು ಎಲ್ಲ ದಾರಿ ಹುಡುಕ್ತಾ ಇರೋದು, ಫೋನ್ ಮಾಡೋದು ಎಲ್ಲ ಮಾತಾಡ್ತಾ ಇರ್ತಾರೆ. ತಾಳಿ ಕೊಡ್ತಾರೆ. ತಾಳಿ ಹೂನಾರ ಹಾಕಿ ತಾಳಿ ಕೊಟ್ಟು ಈ ಕಡೆ ಇವನು ಹೂನಾರ ಹಾಕ್ತಾನೆ, ಈ ಕಡೆ ಕಣ್ಮಣಿನೂ ಹಾಕ್ತಾನೆ. ಹಾಕಬೇಕಾದ್ರೆ ಈ ಕಡೆಯಿಂದ ವಿದ್ಯಾ ಅಲ್ಲಿಗೆ ಹೆಂಗೋ ಬಂದುಬಿಡ್ತಾ, ಆಟೋನಲ್ಲಿ ಸೀದಾ ಬಂದುಬಿಡ್ತಾ. ಇದೇ ಟೈಮಿಗೆ ತಾಳಿ ಹಿಡ್ಕೊಂಡಿರ್ತಾನೆ ರಾಕಿ. ತಾಳಿ ಕಟ್ಟಪ್ಪ ತಾಳಿ ಅಂತೆಲ್ಲ ಹೇಳ್ತಾ, ಸರಿ ಕಟ್ಟಪ್ಪ ತಾಳಿ, ರಾಕಿ ಬಿರ್ನೆ ತಾಳಿ ಕಟ್ಟು, ಮನೆಯವ್ರು ಯಾರು ಬಂದುಬಿಟ್ರೆ ಸಾನೇ ಕಷ್ಟ ಆಗ್ತೈತಿ, ರಾಕಿ ಬಿರ್ನೆ ತಾಳಿ ಕಟ್ಟು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆವಾಗ ವಿದ್ಯಾ ಹೆಂಗೋ ಬಂದುಬಿಡ್ತಾ. ಅಲ್ಲಿ ದೇವ್ರದ್ದು ಫೋಟೋ ತೋರಿಸ್ತಾ, ಅಮ್ಮನದು ಗುಡಿ, ಅಮ್ಮನವ್ರ ಗುಡಿ ಅದು, ಕಟ್ರಿ ಅಣ್ಣ ತಾಳಿ, ಯಾರ್ದು ಭಯ ಪಟ್ಕೋಬೇಡಿ, ನೀವು ಧೈರ್ಯವಾಗಿ ತಾಳಿ ಕಟ್ಟಿ ಅಂತಾರೆ. ವಿದ್ಯಾ ಹೇಳಿದ್ದು ಧ್ವನಿ ಕೇಳಿಸ್ಕೊಂಡು ತುಂಬ ಶಾಕ್ ಆಗಿಬಿಡ್ತಾನೆ ರಾಕಿ ಮತ್ತು ಕಣ್ಮಣಿ ಅವರು. ಅಲ್ಲ, ಈ ಥರ ಮಾಡಿದರೆ ಕಾಯಿ ಅಂದರೆ ಕಾಯಿಲ್ಲ, ಈ ಥರ ಮಾಡಿದರೆ ಅಟ್ಟಿಯವ್ರ ಮರ್ಯಾದೆ ಏನಾಗುತ್ತೆ, ನೀವು ಹಿಂಗೆ ಮಾಡಿದರೆ ಮಾವಯ್ಯ ಏನಾದರೂ ಮಾಡ್ಕೊಂಡ್ರೆ ಜೀವಕ್ಕೆ ಅಪಾಯ ಏನಿದೆ ಅಂದರೆ, ಇಲ್ಲ ಅದಕ್ಕೆ ಮನೆಯವ್ರ ಮುಂದೆ ಹೇಳೋಕ್ಕೆ ಧೈರ್ಯ ಇಲ್ಲ, ನಿನಗೆ ಹೇಳಿದ್ರು ನೀವು ನಂಬಿಲ್ಲ ಅಂತೆಲ್ಲ ಹೇಳ್ತಾ, ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು
ಮಾಡ್ಕೊಂಡು ಅವರು ಶಿವರಾಮೇಗೌಡ ತಮ್ಮ ಗೋವಿಂದಗೆ ಫೋನ್ ಮಾಡಿ ಹಲೋ ಅಣ್ಣ ನಾನು ಅಂತಾರೆ ಹಳ್ಳಿ ಊರ ಹೆಸರಿರ್ತಾರೆ ಹೇಳಂತಂದರೆ ಅದು ಅಣ್ಣ ನಿಮ್ಮ ಅಣ್ಣನ ಮಗಳ ವಿಚಾರ ಹೇಳಿದೆಲ್ಲ ಕೇಳಿಸ್ಕೊಂಡೆ ಅಂತ ಹೇಳ ಏನಂದ್ರೆ ನಿಮ್ಮ ಅಣ್ಣನ ಮಗಳಿಗೂ ಮತ್ತು ನಿಮ್ಮ ಕಾರ್ ಡ್ರೈವರ್ ರಾಕಿಗೂ ನಿಮ್ಮ ಸೊಸೆ ಅಂದರೆ ನಿಮ್ಮ ಅಣ್ಣನ ಸೊಸೆ ವಿದ್ಯಾನೇ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ಬಿಟ್ಲು ಕಣ ಅಂತೆಲ್ಲ ಹೇಳ್ತಾ ಏನೆಲ್ಲ ಹೇಳ್ತಾ ಇದೆಯಾ ನಿಂದೆ ಆ ಹುಡುಗಿ ನಮ್ಮ ಭದ್ರಾಣಿ ಅಂತ ನಿಂಗೆ ಹೆಂಗೆ ಹೋದ ಅಲ್ಲ ಕಣ ನಾ ಪ್ರಚಾರಕ್ಕೆ ಬಂದ ರಾಜ್ಯಕ್ಕೆ ಫಸ್ಟ್ ಬಂದಾರಂತ ಸನ್ಮಾನ ಮಾಡಿ ಆಮೇಲೆ ಎಲ್ಲ ಮೆಡಿಕಲ್ ಫ್ರೀ ಸೀಟ್ ಸಿಕ್ಕಿದೆಲ್ಲ ಗೊತ್ತು ಕಾಣೋಣ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಗೋವಿಂದ ಕೋಪ ಅಂದರೆ ಕೋಪ ಬಂದಿರ್ತೈತಿ. ನೀವು ಸ್ವಲ್ಪ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಕಳಿಸಿರ್ತಾರೆ, ನೀವು ನಂಬಲ್ಲ ಅಂತ ನಂಗೆ ಗೊತ್ತಲ್ಲ, ನಾ ವೀಡಿಯೋ ಕಳಿಸ್ತೀನಿ ನೋಡು ಅಂತೆಲ್ಲ ಹೇಳಿ ವೀಡಿಯೋ ಕಳಿಸಿರ್ತಾರೆ. ಹೀಗೆಲ್ಲ ಮಾಡಬೇಡ ಕಣವ್ವ, ನಾನು ನಿಂಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರೆ ನೀನು ಕೇಳೋಲ್ಲಲ್ಲ ಅಂತೆಲ್ಲ ಮಾವ ಏನು ಮರ್ಯಾದೆ ಅಟ್ಟಿ ಪ್ರಶ್ನೆ ಇಷ್ಟೆಲ್ಲ ಯೋಚನೆ ಮಾಡಿಯಾ, ನಾನು ನಿನ್ನ ಮದುವೆ ಮಾಡಿಸ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡ್ಯಾ ಅಂತೆಲ್ಲ ಹೇಳ್ದೆ. ಅಲ್ಲ ಅದಕ್ಕೆ ಮನೆಯವ್ರು ಯಾರು ಇಲ್ಲದೆ ಮದುವೆ ಆಗ್ತಿದ್ದೀನಿ ಅಂತ ಚಿಂತೆ ಇತ್ತು, ಹೆಂಗೋ ನೀವು ಬಂದ್ರಲ್ಲ ಕೊರಗಿಲ್ಲ ಅಂದರೆ ಇಲ್ಲ ಅದೆಲ್ಲ ಹೆಂಗೆ ನಾನು ಒಪ್ಪೋದಿಲ್ಲ ಅಂತೆಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಗೋವಿಂದ ಫೋನ್ ಮಾಡಿ ಅಣ್ಣ ಆ ವಿದ್ಯಾ ನಮಗೆ ಮತ್ತೆ ಮೋಸ ಮಾಡಿದ, ಆ ವಿದ್ಯೆಯಿಂದ ನಾವು ಮನೆಯವರೆಲ್ಲ ತಲೆ ತಗ್ಸ್ವಿ, ಏನಂದರೆ ಆ ರಾಕಿನೂ ಕಣ್ಮಣಿನೂ ಇಬ್ಬರು ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ಬಿಟ್ಟ ಅಂತ. ಶಿವರಾಮೇಗೌಡ ಕೋಪ ಬಂದಿರ್ತೈತಂದರೆ ಏನಾದರೂ ಒಂದು ಹೊಡೆದು ಹಾಕ್ಬಿಡುವಷ್ಟು ಕೋಪ ಬಂದಿರ್ತೈತಿ. ಎಲ್ಲರೂ ಮನೆಯವರೆಲ್ಲ ಗಾಬರಿ ಆಗಿಬಿಟ್ಟಿರ್ತಾರೆ, ವಿದ್ಯಾ ಈ ಥರ ಕೆಲಸ ಮಾಡಿದಲ್ಲ ಅಂತಂದೆಲ್ಲ ಹೇಳಿ. ಮತ್ತು ಈ ವಿದ್ಯಾನಿಂದ ನಮ್ಗೆ ಇಷ್ಟೆಲ್ಲ ತೊಂದರೆ ಅಂತಂದೆಲ್ಲ ಹೇಳ್ತಾರೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.